ಹಿಂದಿನ ಧರ್ಮ ಗ್ರಂಥಗಳ ಬಗ್ಗೆ ಖುರಾನ್ ಏನು ಹೇಳುತ್ತದೆ? ಖುರಾನ್ನಲ್ಲಿ ಆದಿಗ್ರಂಥ ವೇದಗಳ ಉಲ್ಲೇಖವಿದೆ ಎಂದು ನಾವು ನಮ್ಮ ಹಿಂದಿನ ವಿಡಿಯೋದಲ್ಲಿ ಚರ್ಚಿಸಿದ್ದೇವೆ. ಖುರಾನ್ ಹಿಂದಿನ ಧರ್ಮ ಗ್ರಂಥಗಳ ಬಗ್ಗೆ ಹೆಚ್ಚು ವಿವರವಾಗಿ ಹೇಳುತ್ತದೆ ಎಂದು ನಾನು ತಿಳಿಸಿದ್ದೆ. ಖುರಾನ್ ಸೂರ 2 ಆಯತ್ 4 ಮತ್ತು 5 ಹೇಳುತ್ತದೆ, ನಿಮಗೆ ಅವತೀರ್ಣಗೊಳಿಸಿದ ಗ್ರಂಥದ ಅರ್ಥಾತ್ ಖುರಾನ್ ಮತ್ತು ನಿಮಗಿಂತ ಮೊದಲು ಅವತೀರ್ಣಗೊಳಿಸಿದ ಎಲ್ಲಾ ಗ್ರಂಥಗಳ ಮೇಲೆ ವಿಶ್ವಾಸವಿಡುವವರಿಗೆ ಮತ್ತು ಪರಲೋಕದ ಮೇಲೆ ದೃಢ ವಿಶ್ವಾಸವಿಡುವವರಿಗೆ, ಅಂಥವರು ತಮ್ಮ ಪ್ರಭುವಿನ ಸನ್ಮಾರ್ಗದಲ್ಲಿದ್ದಾರೆ ಮತ್ತು ಅವರೇ ಯಶಸ್ವಿಯಾಗುವವರು. ಅಂದ್ರೆ ಹಿಂದಿನ ಧರ್ಮ ಗ್ರಂಥಗಳು ದೇವರಿಂದ ಬಂದವು ಮತ್ತು ಅವುಗಳಲ್ಲಿ ನಂಬಿಕೆ ಇಡುವವರು ಯಶಸ್ವಿಯಾಗುವವರು. ದೇವರ ಯಾವುದೇ ಅವತೀರ್ಣಗೊಳಿಸಿದ ಗ್ರಂಥಗಳ ನಡುವೆ ನಾವು ತಾರತಮ್ಯ ಮಾಡಬಾರದು ಎಂದು ಖುರಾನ್ ಹೇಳುತ್ತದೆ. ಖುರಾನ್ ಹಿಂದಿನ ಧರ್ಮ ಗ್ರಂಥಗಳ ದೃಢೀಕರಣವಾಗಿದೆ. ಖುರಾನ್ ಹೇಳುತ್ತದೆ, ಓ ಮುಹಮ್ಮದ್ ಅವರೇ, ನಾವೀಗ ನಿಮಗೆ ಸತ್ಯವಿರುವ ಗ್ರಂಥವನ್ನು ಅವತೀರ್ಣಗೊಳಿಸಿರುವೆವು. ಇದು ಗತಕಾಲದ ಗ್ರಂಥದ ಪೈಕಿ ಜನರ ಬಳಿ ಉಳಿದಿರುವುದನ್ನು ಸಮರ್ಥಿಸುವ ಮತ್ತು ಅದನ್ನು ಕಾಪಾಡುವ ಗ್ರಂಥವಾಗಿದೆ. ಮುಂದೆ ಖುರಾನ್ ಹೇಳುತ್ತದೆ, ಅವರೊಡನೆ ಹೇಳಿರಿ, ನಮ್ಮ ಕಡೆಗೆ ಕಳುಹಿಸಲಾಗಿರುವುದರ ಮೇಲೂ ನಿಮ್ಮ ಕಡೆಗೆ ಕಳುಹಿಸಲಾಗಿರುವುದರ ಮೇಲೂ ವಿಶ್ವಾಸವಿರಿಸಿದ್ದೇವೆ. ನಮ್ಮ ದೇವನು ನಿಮ್ಮ ದೇವನು ಒಬ್ಬನೇ ಮತ್ತು ನಾವು ಅವನಿಗೆ ಮಾತ್ರ ಶರಣಾಗಿರುವೆವು. ನಾವು ಇದನ್ನು ಬಹಳ ಹಿಂದೆಯೇ ಹೇಳಬೇಕಾಗಿತ್ತು, ಆದರೆ ನಾವು ಈ ಸಂದೇಶವನ್ನು ಹೇಳದಿದ್ದಕ್ಕಾಗಿ ಕ್ಷಮೆಯಾಚಿಸುತ್ತೇವೆ. ಹಿಂದಿನ ಧರ್ಮ ಗ್ರಂಥಗಳು ಸಂಪೂರ್ಣವಾಗಿ ಅವುಗಳ ಮೂಲ ಸ್ಥಿತಿಯಲ್ಲಿಲ್ಲ ಎಂದು ಕೆಲ ಜನರು ಹೇಳಬಹುದು. ಹೌದು, ಖುರಾನ್ ಅದನ್ನು ಒಪ್ಪಿಕೊಳ್ಳುತ್ತದೆ. ಆದಾಗ್ಯೂ ಖುರಾನ್ ಹಿಂದಿನ ಧರ್ಮ ಗ್ರಂಥಗಳ ಜನರನ್ನು ಸಾಮಾನ್ಯ ಬೋಧನೆಗಳ ಕಡೆಗೆ ಆಹ್ವಾನಿಸುತ್ತದೆ. ಅಂದ್ರೆ ಹಿಂದಿನ ಧರ್ಮ ಗ್ರಂಥಗಳಲ್ಲಿನ ಸಾಮಾನ್ಯ ಬೋಧನೆಗಳನ್ನು ದೇವರು ನಶಿಸದೆ ಉಳಿಸಿದ್ದಾನೆ. ಈ ಆಹ್ವಾನವನ್ನು ಇದಕ್ಕೂ ಮೊದಲೇ ವೇದಗಳಲ್ಲಿ ಹೇಳಲಾಗಿದೆ. ಋಗ್ವೇದ ಹೇಳುತ್ತದೆ, ಸಮಾನೋ ಮಂತ್ರಃ ಸಮಿತಿಃ ಸಮಾನಿ ಸಮಾನಂ ಮನಃ ಸಹ ಚಿತ್ತಮೇಷಾಂ. ಇದರ ಅರ್ಥ ಆಹ್ವಾನಾಗಿದೆ ಸಕಲ ಮನುಕುಲಕ್ಕೆ ತಮ್ಮಲ್ಲಿ ಸಮಾನ ಇರುವ ಮಂತ್ರದೆಡೆಗೆ ಒಗ್ಗೂಡಲು. ನಮ್ಮ ಮನವೂ ಸಮಾನ ಇರಲಿ, ನಮ್ಮ ಚಿತ್ತವೂ ಸಮಾನ ಇರಲಿ. ಈಗ ವೇದಗಳೊಂದಿಗೆ ಸಂಬಂಧ ಹೊಂದಿರುವ ಮಹರ್ಷಿ ಅಥವಾ ಸಂದೇಶವಾಹಕ ಯಾರೆಂದು ತಿಳಿಯುವುದು ನಮಗೆ ಮುಖ್ಯವಾಗಿದೆ. ಇದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ. ಧನ್ಯವಾದಗಳು.